ಯಾರು ಇಲ್ಲ ಏನೋ ಈಗಾಗಲೇ ಹೇಳ್ತಾ ಇದೆ, ಒಂದು ಅಕಾಡೆಮಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದ್ದಂತ ಈ ರಾಮಪ್ಪ ಎಂಬ ವ್ಯಕ್ತಿ, ಇದರ ಹಿನ್ನೆಲೆನೇ ಬೇರೆ ಇದೆ. ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗೋಣ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ಈಡನ್ಸ್ ವಾಹಿನಿ ಜೊತೆ ಪ್ರಕಾಶ್ ಜಾಯಿನ್ ಆಗ್ತಾ ಇದ್ದಾರೆ. ಇವರು ಗ್ರಾಮಸ್ಥರು, ತುಳಸಿಕೊಪ್ಪಲು. ನಮಸ್ತೆ ಪ್ರಕಾಶ್ ಅವರೇ. ಹೇಳಿ ಮೇಡಮ್. ನಿಮಗೆ ರಾಮಪ್ಪ ಎಂಬ ವ್ಯಕ್ತಿ ಪರಿಚಯ ಇದೆಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ ಪ್ರಕಾಶ್ ಅವರೇ? ನಮಸ್ಕಾರ ಮೇಡಮ್. ಹಲೋ ಹಲೋ. ಹ್ಞೂ ಸರ್. ನನ್ನ ಧ್ವನಿ ಕೇಳಿಸ್ತಿದ್ಯಾ ಪ್ರಕಾಶ್ ಅವರೇ? ಕೇಳ್ತಿದೆ ಮೇಡಮ್. ಓಕೆ, ನಿಮಗೆ ರಾಮಪ್ಪ ಅವರ ಪರಿಚಯ ಇದೆಯಾ? ಮೇಡಮ್ ಪರಿಚಯ ಅವರು ನಮ್ಮೂರೇ ಮೇಡಮ್ ಅವರು. ಓಕೆ, ಈಗ ಬಹಳಷ್ಟು ಒಂದಷ್ಟು ಆಕ್ರೋಶ ಇದೆ. ಇಡೀ ಊರೇ ಅವ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಮೇಡಮ್ ಅದ ಏನಾಗಿದೆ ಅಂದ್ರೆ, ನಮ್ಮೂರಲ್ಲಿ 30 ಗುಂಟೆ ಜಾಗವನ್ನು ಅವರು ಬರ್ಸ್ಕೊಬಿಟ್ಟಿದ್ದಾರೆ. ಹಕ್ಕುಪತ್ರ ತಗೋಬಿಟ್ಟು ಫೋರ್ಜರಿ ಹಕ್ಕುಪತ್ರವ. ಹೇಗೆ ಮೇಡಮ್ ಹೇಗೆ ಅಂದ್ರೆ, ಅದು ಖಾಲಿ ಜಾಗ ಇತ್ತು, ಖಾಲಿ ನಿವಾಸನ ನಮ್ಮೂರ್ದು ತುಳಸಿಕೊಪ್ಪಲ್ದು ಖಾಲಿ ನಿವಾಸನ ಇತ್ತಲ್ಲ, ಅದು ಅದ ಪಕ್ಕದಲ್ಲಿ ಮನೆ ಕಟ್ಕೊಂಡಿದ್ರು. ಮನೆ ಕಟ್ಕೊಂಡಿದ್ದಾಗ ಅವರು ಏನ್ ಮಾಡಿದ್ದಾರೆ, ಇದು ಮಾಡಿ ಏನೋ ಪತ್ರ ತಗೋಬಿಟ್ಟಿದ್ದಾರೆ. ಅಲ್ಲ, ಮನೆ ಯಾರು ಕಟ್ಕೊಂಡಿದ್ದು? ಮೇಡಮ್ ನಮ್ಮೂರಲ್ಲಿ ಅವರು ಪಕ್ಕದೂರಲ್ಲಿ, ಅವರು ಕೇರ್ಪೇಟೆ ತಾಲೂಕು, ಅವರು ಗಂಜಿಗೆರೆ ಇದು ಕಟ್ಟಳ್ಳಿ ಅಂದ್ಬಿಟ್ಟು ಅಲ್ಲಿದ್ರು. ಅಲ್ಲಿಂದ ಸಾನಮಂಗಲಲ್ಲಿಗೆ ಸೊಸೈಟಿ ಸೆಕ್ರೆಟರಿ ಆಗಿ ಬಂದ್ರು. ಆಗ ಬಂದಾಗ ಅವರು ಬೇರೆ ಒಂದ್ ಜಗಲಿ ಮೇಲೆ ಬಾಡಿಗೆ ಮನೆ ಮಾಡ್ಕೊಂಡಿದ್ರು. ಬಾಡಿಗೆ ಮನೆ ಮಾಡ್ಕೊಂಡಾಗ ನಮ್ಮ ಊರಲ್ಲಿ ಬಡವರು ಇದ್ರು, ತುಂಬಾ ಬಡತನ ಇರೋದು. ಇವಾಗ್ಲೂ ಬಡತನೇ, ಅವಾಗ್ಲೂ ಹೆಬ್ಬೆಟ್ಟು ಯಾರಿಗೂ ಗೊತ್ತಿಲ್ಲ ಮೇಡಮ್. ಆಗೇನಾಗಿತ್ತು, ನಮ್ಮ ತಂದೆಯವರು ನಮ್ಮ ತಾತಿರ ಕಾಲದಲ್ಲಿ ಎಲ್ಲಾ ಇವ್ರಲ್ಲಿ ಕಾಲ ಜಾಗ ಐತಲ್ಲ, ನಮ್ಮ ಊರವರು ಮುಖಂಡ್ರು ಅಂದ್ರೆ ಅಳಬ್ರು, ನಮ್ಮ ತಂದೆ ವಯಸ್ಸಿನವರು ಬಂದು ಊರಿಗೆ ಕರ್ಕೊಂಬಂದು ಇರ್ಸ್ಕೊಂಡ್ರು ಮೇಡಮ್. ಇರ್ಸ್ಕೊಂಡಾಗ ಏನಾಯ್ತು, ಅವ್ರಿಗೆ ಒಂದು ತಾಲೂಕ್ ಬೋರ್ಡ್ ಇತ್ತು. ತಾಲೂಕ್ ಬೋರ್ಡ್ ಅಲ್ಲಿ ತಾಲೂಕ್ ಪಂಚಾಯತಿ ಮನೆಯಿಂದ ಕೊಟ್ರು ಎಲ್ಲಾರ್ಗು. ಆಗ ನಮ್ಮೂರವರೇ ಸೇರಿ ಅವ್ರಿಗೆ ನಿಂತಿ ಒಂದ್ ಮನೆ ಕಟ್ಟಿ ಕೊಟ್ರು ಮೇಡಮ್. ಕಟ್ಕೊಂಡಾಗ ಏನಾಯ್ತು, ಪಕ್ಕದಲ್ಲಿ ಖಾಲಿ ಜಾಗ ಇದೆ ನಮ್ದು, ಒಂದು 3 ಎಕರೆ ಜಾಗ ಖಾಲಿ ಇದೆ. ಆ ಖಾಲಿ ಜಾಗಕ್ಕೆ ಏನ್ ಮಾಡಿದಾರೆ, ಒಂದ್ 30 ಗುಂಟೆ ಅಷ್ಟ ಏನೋ ಫೋರ್ಜರಿ ಪತ್ರ ಮಾಡ್ಕೊಂಡು ಬರ್ಸ್ಕೊಬಿಟ್ಟು ಇದ್ ಮಾಡ್ಕೊಂಡ್ರು. ಬರ್ಕೊಂಡಾಗ ನಾವೆಲ್ಲ ಕೇಳ್ಬೇಕಾರೆ 24ರಲ್ಲಿ ಡಿಮ್ಯಾಂಡ್ ಮಾಡಿ ಪಂಚಾಯತಿ ಕೊಟ್ಟಿದ್ದಾರೆ. ಪಂಚಾಯತಿ ಕೊಂಡಾಗ ಡಿಮ್ಯಾಂಡ್ಗೆ ಸೇರ್ಸಕ್ಕೆ ಇದ್ ಮಾಡಿದಾಗ ನಾನು ತಕರಾರು ಮಾಡಿದೆ. ನಾನೊಬ್ಬ ಮೆಂಬರ್ ಮೇಡಮ್ ಅಲ್ಲಿಗೆ. ಆಗ ತಕರಾರು ಮಾಡಿ ಪೆಂಡಿಂಗ್ ಮಾಡಿಸಿದಾಗ ಅವರು ಏನೇನೋ ಇದ್ ಮಾಡಿ ಯಾರೋ ಡಿಮ್ಯಾಂಡ್ ಏರ್ಸ್ಬಿಟ್ಟಿದ್ದಾರೆ. ಆಗ ನಾವು ಕೇಳಕ್ ಮೇಡಮ್, ನಮ್ ಗಮನಕ್ಕೆ ಬಂದಿಲ್ಲ ಸರ್. ನಮ್ಮ ಈಗ ಮೀಟಿಂಗ್ಗೆ ಮಡಿಗೆ ಇಲ್ಲ, ಅವರು ಮೀಟಿಂಗ್ ಮಡಿಗೆ ಅವರು ಇದೇ ಮಾಡಿಲ್ಲ. ನಾನು ಮೀಟಿಂಗ್ ಮಡಗಿದ್ರು ಒಂದಪ್ಪ ಮಡಗದಾಗ, ನೋಡಪ್ಪ ಅದು ಆತರ ಮಾಡಕ್ ಬರಲ್ಲ, ನಮ್ಮ ಗ್ರಾಮಕ್ಕೆ ಬಂದು ಕುಂತಿ ತೀರ್ಮಾನ ಮಾಡಿ ಅದು ಗ್ರಾಮ ಟಣ ಅದು ಅಂತ ಹೇಳ್ದೆ. ಅವ್ರು ಹೇಳ್ದಾಗ ಮೇಡಮ್ ಅವ್ರೇನು ಇದೇ ತಗೊಂಡಿಲ್ಲ, ಅವ್ರವೇ ಯಾವ್ದೋ ದುಡ್ಡು ಕಾಸು ವಿಚಾರಕ್ಕೆ ತಗೊಂಡು ಅವರು ಫೋರ್ಜರಿಯಾಗಿ ಡಿಮ್ಯಾಂಡ್ ಏರ್ಸ್ಬಿಟ್ಟಿದ್ದಾರೆ. ಆಗ ಊರ್ ಗಮನಕ್ಕೆ ತಂದೆ ನಾನು, ಈ ತರ ಆಗಿದೆ ಅಂದ ಮೇಲೆ ಅವರು ಎಲ್ಲಾನು ಇದು ಮಾಡ ನೋಡಿದ್ರೆ ಅವ್ರ ಏನು ಇಲ್ಲ ಮೇಡಮ್. ಅವ್ರ ತಾವು ಈಗ ಬುಟ್ಕೊಡಿ ಅಂದ್ರೆ ಬುಡಿಕಿಲ್ಲ ಅಂದ್ಬಿಟ್ಟು ನಮ್ಮೇಲೆ ದೌರ್ಜನ್ಯ ಮಾಡಿ ಎಲ್ಲಾರ್ಗು ಗಲಾಟೆ ಮಾಡ್ತಾರೆ ಊರೊಳಗೆ. ಆಗ ನಾವು ಅದ್ರಲ್ಲೇ ಏನು ಅಂದ್ಬಿಟ್ಟು, ಈಗ ಇಲ್ಲಿ MLA ಇದ್ರೆ MLA ಕರ್ದಿ ತೀರ್ಮಾನ ಮಾಡಿದ್ರು. ಆಗ 2 ಸೈಟ್ಗೆ ಅಂದ್ಬಿಟ್ಟು ನಮ್ ಗ್ರಾಮಸ್ಥರೆಲ್ಲ ಒಪ್ಕೊಂಡ್ರು. ಒಪ್ಕೊಂಡೆ ಮೇಡಮ್. ಆಯ್ತು ಅಂದ್ಮೇಲೆ ಒಪ್ಕೊಂಡ ಮೇಲೆ ಅವ್ರ ಏನ್ ಮಾಡಿದ್ರು, ಅಯ್ಯಪ್ಪ ಸುಮ್ನಿರ್ಲಿಲ್ಲ. ನಮ್ಮ ಯಜಮಾನ್ರು ಮುಖಂಡ್ರು ನಮ್ಮನ್ನೆಲ್ಲ ಸೇರಿಸಿ, ಗ್ರಾಮಸ್ಥರು ಸೇರಿಸಿ ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಊರೇ ಪ್ರತಿಭಟನೆ ಮಾಡಿದ್ರ ವ್ಯಕ್ತಿ ವಿರುದ್ಧ ಹೇಳ್ತಾ ಇದ್ರ. ಈಗ ಏನೋ ಕಷ್ಟದಲ್ಲಿ ಇದ್ರು ಅಂತ ಆ ಸಂದರ್ಭದಲ್ಲಿ, ಅಂದ್ರೆ ನಿಮ್ಮ ತಂದೆ ಕಾಲದಲ್ಲಿ ಸಹಾಯ ಮಾಡಿದ್ದೆ ಈಗ ಮುಳುವಾಯ್ತಾ ಅಂತ? ಹೌದು ಮೇಡಮ್, ನಮ್ಮ ಊರಲ್ಲೇ ಸಹಾಯ ಮಾಡಿ ಒಂದ್ ಮನೆ ಕಟ್ಕೊಟ್ಟಿದ್ದಾರೆ. ಊರರೆಲ್ಲವ ಅಳವರು ಇದಾರೆ. ಅವರೇ ಎಲ್ಲ ಕೇಳದಾಗ್ಲೂ ಅವನು ಇದೇ ಮಾಡ್ತಲ್ಲ ಮೇಡಮ್. ಅವರೆಲ್ಲ ಬಾರಿ ಇದ್ ಮಾಡಿ ಒಂಥರ ತಲ್ಕೆಟ್ಟೋದನಿಗೆ ರೌಡಿಜಮ್ ಮಾಡ್ತೇನೆ ಅವಂತ ಒಂದ್ ಬಂದೂಕ ಇದೆ, ಬಂದೂಕ ತಗೊಂಡು ಎಲ್ಲಾರು ಎದುರ್ಸೋದು ಊರೊಳಗ್ ಬಂದಿ. ನಿಮ್ ಬಂದ್ರೆ ಹಂಗ್ ಮಾಡ್ತೀನಿ, ನಾನು ನಿಮ್ಮನ್ನ ಹಿಂಗ್ ಮಾಡ್ತೀನಿ ಅಂತ. ಅಲ್ಲ, ಈಗ ಸಾಗುವಳಿ ಜಮೀನ ಕೊಟ್ಟಿದ್ದವರಿಗೆ ಅಂದ್ರೆ ಅವ್ರು ಮಾಡಿಸ್ಕೊಂಡಿದ್ದು? ಸಾಗುವಳಿ ಮೇಡಮ್.
ಸಾಗುವಳಿ ಜಮೀನು. ಮೇಡಮ್ ಅವರು 72ರಲ್ಲಿ ಸಾಗುವಳಿ ತಗೊಂಡಿದ್ದಾರೆ. ಅವ್ರು 72ರಲ್ಲಿ ಬಂದಿತ್ತಲ್ಲ ಮೇಡಮ್, ಅವರು 93ರಲ್ಲಿ ನಮ್ಮೂರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಓಕೆ ಓಕೆ ಅವರು 72ರಲ್ಲೇ ಸಾಗುವಳಿ ತಗೊಂಡಿದ್ದಾರೆ. ತಗೊಂಡಿದ್ದಾರೆ. ಓಕೆ, ಈಗ ಇದೇ ಹಾ. ಈಗ ಈಗ ನೀವು ಊರವರೆಲ್ಲ ಸೇರಿದ್ದೀರಾ, ಈಗ ಇಷ್ಟು ಮೋಸ ಆಗಿದೆ. ಯಾಕೆಂದ್ರೆ ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಅಂದ್ರೆ ಹುಣಸೂರು ಹೌದು. ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ಅಕಾಡೆಮಿ ವಿಚಾರದಲ್ಲೂ ಈ ವ್ಯಕ್ತಿ ವಿರುದ್ಧ ಬಹಳಷ್ಟು ಆರೋಪಗಳಿದೆ. ಅಂದ್ರೆ ಆ ವ್ಯಕ್ತಿ ಹೆಸರಲ್ಲಿ ಏನು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ನಂದು ಜಮೀನು ಅಂತ ಏನು ಶ್ರೀಧರ್ ಎಂಬ ವ್ಯಕ್ತಿ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಿಮ್ ಗಮನಕ್ಕೆ ಬಂದಿರುತ್ತೆ ನನ್ನ ಪ್ರಕಾರ. ಸೊ ಈ ರೀತಿ ಎಲ್ಲಾ ಕಡೆ ಮೋಸ ಮಾಡ್ಕೊಂಡು ಓಡಾಡ್ತಿರೋ ಈ ವ್ಯಕ್ತಿ ವಿರುದ್ಧ ಊರಿನ ಜನರೆಲ್ಲ ಏನ್ ತೀರ್ಮಾನ ತೆಗೆದುಕೊಂಡಿದ್ದೀರಾ? ಮೇಡಮ್, ಜನ ತೀರ್ಮಾನ ತಗೊಂಡೆ ನಾವು ಒಂದ ಸ್ಟ್ರೈಕ್ ಮಾಡಿ ಅವತ್ತೆಲ್ಲ ಊರೊಳಗೆಲ್ಲ ಇದ್ ಮಾಡಿದೀವಿ ಮೇಡಮ್. ಅದನ್ನ ನಿಮ್ಗೆಲ್ಲ ಫೋಟೋ ಕಳ್ಸಿಕೊಟ್ಟಿದೀವಿ. ಇದೇ ಸೇಮ್ ಜನ ಪ್ರತಿ ಒಬ್ರುವೆ ಎಲ್ಲ ಇದ್ ಮಾಡಿದಾರೆ ಅಂದ್ಬಿಟ್ಟು ಜನವೇ ಎಲ್ಲ ಒಗ್ಗಟ್ಟಲ್ಲಿದ್ದಾರೆ ಮೇಡಮ್. ಅದೇ ನಾವು ಈಗ ನಿಂತಿ ನಿಮಗೆ ತೋರಿಸಿದ್ರಲ್ಲ, ಅದೇ ಖಾಲಿ ಜಾಗ. ಖಂಡಿತ ಖಂಡಿತ. ಈಗ ಪ್ರಕಾಶ್ ಹ್ಮ್. ಅವರು ಅಲ್ಲೊಂದ್ ಮನೆ ಕಟ್ಕೊಟ್ಟಿದ್ರು ಅಂತಿದ್ಯಲ್ಲ, ಈಗ ಅದೆಲ್ಲ ವ್ಯಕ್ತಿ ಹೆಸರಲ್ಲಿ ಇದೆಯಾ ಈಗ್ಲೂನು? ಮೇಡಮ್, ಅವರು ಏನಾಗಿದೆ ಅಂದ್ರೆ, ಅವ್ರ ಮನೆ ಕಟ್ಕೊಟ್ಟಿರೋದ್ರಲ್ಲಿ ಅವ್ರ ಹೆಸರಿದೆ. ಮತ್ತೆ ಈಗ 5 ಸಾಗುವಳಿ ತಗೊಂಡಿದ್ದಲ್ಲ, ಅವ್ರ ಹೆಂಡತಿ ಹೆಸರು 2 ಇದೆ, ಮತ್ತೆ ಅವ್ರ ಹೆಸರು 3 ಇದೆ. ಓಕೆ, ಈಗ ಆ ವ್ಯಕ್ತಿ ಬರ್ತಿರ್ತಾರ ಊರಿಗೆ? ಮೇಡಮ್, ಅವರು ಅಲ್ಲೇ 17 ವರ್ಷ ಆಯ್ತು ಜಮೀನ್ ಹತ್ರ ಮನೆ ಕಟ್ಕೊಂಡಿರೋದು. ಅವರು ಅದೇ ಜಮೀನ್ ಹತ್ರ ಕಟ್ಕೊಂಡಿದ್ದಾರೆ, ಬರಲ್ಲ ಅಲ್ಲಿಗೆ? ಬರಲ್ಲ. ಈಗ ಅದೇ ಈಗ ಮೇಡಮ್, ಅಲ್ಲಿಂದ ಅವರು ಬಂದಿಲ್ಲ, ಇನ್ನು ಅಲ್ಲೇ ಇರೋದು ಅವರು. ಅಂದ್ರೆ ಈಗ ಆ ಮನೆ ಅದೆಲ್ಲ ಖಾಲಿ ಆಗೇ ಇದೆಯಾ? ಖಾಲಿ ಇದೆ ಮೇಡಮ್, ಖಾಲಿ ಇದೆ. ಯಾರು ಇಲ್ಲ, ವಾಸ ಯಾರು ಇಲ್ಲ ಇಲ್ಲಿ. ಓಕೆ, ಈಗ ಪ್ರಕಾಶ್ ಅವರು ಇನ್ನೊಂದೇನಂದ್ರೆ, ಈಗ ಮೈಸೂರಿನಂದ್ರೆ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯಲ್ಲಿರುವಂತ ಶ್ರವಣಹಳ್ಳಿ ಅವ್ರ ಮನೆ ಕಟ್ಕೊಂಡಿರೋದು ಅದೇ ಜಾಗ ಅಲ್ಲ? ಮೇಡಮ್, ಅಲ್ಲಿ ಈಗ ಸೈನಿಕ ಅಕಾಡೆಮಿ ಅಂತ ಒಂದು ಅಕಾಡೆಮಿ ಇದೆ. ಆ ಅಕಾಡೆಮಿಯವರು ಇವ್ರ ಜಾಗವನ್ನ ಖರೀದಿ ಮಾಡಿದ್ದಾರೆ. ಆದ್ರೂ ಕೂಡ ಈ ವ್ಯಕ್ತಿ ಹಿಂಸೆ ಕೊಡ್ತಾ ಇದ್ದಾರೆ. ಈ ವಿಚಾರಗಳು ನಿಮಗ್ ತಿಳಿದಿದ್ಯಾ? ಮೇಡಮ್, ನಮ್ ಗಮನಕ್ಕೆ ಬಂತು. ನಾವು ಹೋಗಿ ನೋಡ್ದು, ನಮ್ ಗ್ರಾಮಸ್ಥರೆಲ್ಲ ನೋಡ್ದು. ಅಲ್ಲವೇ ಪಾಪ ನಮ್ಮ ಇದಕ್ಕೆ ಸೈನಿಕರು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇರೋದು. ಅವರು ಅಂತರ್ಗೆ ಅವರು ದುಡ್ಡು ಕೊಟ್ಟು ತಗೊಂಡು ಎಲ್ಲಾನು ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕೊಟ್ಟಿಲ್ಲ ಅಂತ ಯಾವ್ದೋ ಒಂದು ಫೋರ್ಜರಿ ಚೆಕ್ ಇಟ್ಕೊಂಡು ನಂಗೆ ದುಡ್ಡು ಕೊಟ್ಟಿಲ್ಲ ಅಂತ ವಿಡಿಯೋ ಕರೆದಿ ವಿಡಿಯೋ ಮಾಡ್ಸೋದು, ವಾಟ್ಸಪ್ ಹಾಕೋದು, ಈ ತರ ಮಾಡ್ತಾ ಇದ್ರು. ಹೌದೌದು. ಈಗ ಇದೇ ರೀತಿ ಮುಂದುವರೆದ್ರೆ ಮುಂದೆ ನೀವುಗಳೆಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆ ವ್ಯಕ್ತಿ ಇದೇ ತರ ಎಲ್ರಿಗೂ ತೊಂದರೆ. ಮೇಡಮ್, ನಾವ್ ಹೇಳ್ತಾ ಇರೋದಂದ್ರೆ, ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಮೋಸ ಏನೋ ಮಾಡಲ್ಲ. ಆ ಅಪ್ಪನಿಗೂ ಪಾಪ ದುಡ್ಡು ಇಸ್ಕೊಂಡು ಅವ್ರಿಗೆಲ್ಲ ಮೋಸ ಮಾಡಿ ಅವ್ರಿಗೂ ಭಾರಿ ಹಿಂಸೆ ಕೊಡ್ತಾ ಇದಾರೆ. ನಾವು ಹೋಗಿ ನೋಡ್ಕೊಂಡ ಗ್ರಾಮಸ್ಥರೆಲ್ಲ ಹೋಗಿ ಒಂದ್ ದಿವಸ ನಮಗೂ ತುಂಬಾ ಬೇಜಾರಾಯ್ತು. ನಮ್ಮ ಸೈನಿಕರಿಗೆ ಈ ತರ ಎಲ್ಲ ತೊಂದರೆ ಕೊಡ್ತಾರಲ್ಲ, ದುಡ್ಡು ಇಸ್ಕೊಂಡಿ ಜಮೀನ್ ಮಾರಾಟ ಮಾಡಿ ಈಗ ತಿರ್ಗಾ ಬಿಟ್ಕೊಡಿ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅದು ತಪ್ಪು ಅನಿಸ್ತದೆ ಮೇಡಮ್ ನಮ್ಗೆ. ಖಂಡಿತ ಪ್ರಕಾಶ್ ಅವರೇ, ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಓಕೆ. ಏನು ಗ್ರಾಮಸ್ಥರಾದಂತಹ ಪ್ರಕಾಶ್ ಅವರು, ತುಳಸಿಕೊಪ್ಪಲು ಗ್ರಾಮ ಏನಿದೆ ಆ ಗ್ರಾಮಸ್ಥರು ಇವರು, ಅವರು ಕೂಡ ಹೇಳಿದ್ರು ಏನಾಗಿದೆ ಅಂತ. ಈ ವ್ಯಕ್ತಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾರೆ. ಇವರು KR ಪೇಟೆಯ ಮೂಲದವರು. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆದ ಸಂದರ್ಭದಲ್ಲಿ ಈ ವ್ಯಕ್ತಿ ಯಾವ್ದೋ ಜಗಲಿ ಮೇಲೆ ಮಲ್ಕೊಳ್ತಾ ಇದ್ರು. ಅದನ್ನ ನೋಡಿದಂತ ಆ ಊರಿನ ಹಿರಿಯರು ಯಾಕೆ ಅಂತ ಅಂದ್ರೆ, ಇವ್ರು ಹೇಳ್ತಾ ಇರುವಂತದ್ದು ಅಲ್ಲಿದ್ದವರೆಲ್ಲ ಒಂದ್ರ ಮುಗ್ದ್ರು, ಅಷ್ಟು ವಿದ್ಯಾಭ್ಯಾಸ ಇಲ್ಲ, ವಿದ್ಯಾವಂತರಿಲ್ಲ. ಯಾರೊಬ್ಬ ವ್ಯಕ್ತಿ ವಿದ್ಯಾವಂತರು ಅಂತ ಬಂದಾಗ ಅವ್ರನ್ನ ನೋಡುವಂತ ದೃಷ್ಟಿನೇ ಬೇರೆ ತರ ಇರುತ್ತೆ. ಸೊ ಈ ವ್ಯಕ್ತಿಯನ್ನ ನೋಡಿದಂತ ಅವರು ನಮ್ಮೂರಿಗೆ ಬಂದಿದ್ದಾರೆ, ಅವ್ರಿಗೆ ಏನಾದ್ರೂ ನಮ್ ಕಡೆಯಿಂದ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇದಕ್ ಸಂಬಂಧಪಟ್ಟಂತೆ ಅವರು ಒಂದು ಮನೆಯನ್ನ, ಅಂದ್ರೆ ಆ ಊರಿನ ಜನರೇ ಸೇರಿ ಒಂದು ಮನೆಯನ್ನ ಕಟ್ಟಿಸ್ಕೊಡ್ತಾರೆ. ಆ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇರ್ತಾನೆ ಈ ವ್ಯಕ್ತಿ. ತದನಂತರ ಈ ವ್ಯಕ್ತಿ ತನ್ನ ಬುದ್ಧಿಯನ್ನ ತೋರಿಸ್ತಾನೆ. ಅಲ್ಲಿ ಪಕ್ಕದಲ್ಲಿ ಅಂದ್ರೆ ಒಂದು 30 ಗುಂಟೆ ಜಾಗವನ್ನ ತನ್ನ ಹೆಸರಿಗೆ ಯಾರ ಗಮನಕ್ಕೂ ತರದ ಬರೆಸ್ಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಊರಿನ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅಪ್ಡೇಟ್ಸ್ ನ್ಯೂಸ್ ಇದೆ, ನೋಡೋಣ. ಮೈಸೂರಲ್ಲಿ ರಾಮಪ್ಪ ಎಂಬ ಭೂ ನುಂಗಣ್ಣನ ಸ್ಟೋರಿ ಇದು. ಬಗೆದಷ್ಟು ಬಯಲಾಗ್ತಾ ಇದೆ ಭೂ ನುಂಗಣ್ಣನ ಕರ್ಮಕಾಂಡ. ತುಳಸಿಕೊಪ್ಪಲಿನಲ್ಲೂ 30 ಗುಂಟೆ ಜಾಗ ಕಬಳಿಕೆ ಮಾಡಿರುವಂತ ಆರೋಪ ಇದೆ ರಾಮಪ್ಪ ಮೇಲೆ. ಈಡನ್ಸ್ ನ್ಯೂಸ್ ಮೂಲಕ ಗ್ರಾಮಸ್ಥ ಪ್ರಕಾಶ್ ಆರೋಪವನ್ನ ಮಾಡಿದ್ದಾರೆ. ತುಳಸಿಕೊಪ್ಪಲು ಗ್ರಾಮದ ನಿವಾಸಿ ಪ್ರಕಾಶ್
ರಾಮಪ್ಪ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಜಾಗ ಕಬಳಿಸಿದ್ದಾನಂತೆ ರಾಮಪ್ಪ. ಶಾಸಕರ ಸಮ್ಮುಖದಲ್ಲಿ ತೀರ್ಮಾನ ಆದ್ರೂ ಕೂಡ ಈ ಆಸಾಮಿ ತಣ್ಣಗಾಗಿಲ್ಲ. ಕೋರ್ಟ್ ಕೇಸ್ ಹಾಕಿ ನಮ್ಮನ್ನ ಹೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ರಾಮಪ್ಪ ಎಂಬ ವ್ಯಕ್ತಿ. ಬಂದೂಕು ತೋರಿಸಿ ಗ್ರಾಮಸ್ಥರ ಮೇಲೆ ಬೆದರಿಕೆ ಹಾಕುವಂತದ್ದು, ದಬ್ಬಾಳಿಕೆಯನ್ನ ಮಾಡ್ತಾನಂತೆ. ಕಾನೂನು ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ ಅಂತ ಪ್ರಕಾಶ್ ಈಡನ್ಸ್ ವಾಹಿನಿಗೆ ಹೇಳಿದ್ದಾರೆ. ಈಗಾಗಲೇ ನಾವು ಪ್ರತಿಭಟನೆಯನ್ನ ಕೂಡ ಮಾಡಿದೀವಿ ಆ ವ್ಯಕ್ತಿಯ ವಿರುದ್ಧ. ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಆ ವ್ಯಕ್ತಿಯ ವಿರುದ್ಧ ಈಗಾಗಲೇ ಪ್ರತಿಭಟಿಸಿದೀವಿ. ನಾವು ಕಾನೂನು ಹೋರಾಟಕ್ಕೆ ಕೂಡ ಸಿದ್ಧರಿದ್ದೀವಿ ಅನ್ನೋದನ್ನ ಪ್ರಕಾಶ್ ಅವರು ಹೇಳಿರುವಂತದ್ದು. ನಾವೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇದು ತುಳಸಿ ಕೊಪ್ಪಲಿನಲ್ಲಿರುವಂತಹ ಕಂಪ್ಲೀಟ್ ಗ್ರಾಮಸ್ಥರೇನಿದ್ದಾರೆ ಅವರೆಲ್ಲರೂ ಕೂಡ ರಾಮಪ್ಪ ವಿರುದ್ಧ ಪ್ರತಿಭಟಿಸಿರುವಂತಹ ವಿಡಿಯೋ. ಅಂದ್ರೆ ಈ ರೀತಿ ಮೋಸ ಮಾಡ್ಕೊಂಡೆ ಆ ವ್ಯಕ್ತಿ ಜೀವನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆಯ್ತು, ಇಲ್ಲಾಗಿ ಈಗ ಶ್ರವಣಹಳ್ಳಿ ಅಂತ ಏನಿದೆ ಆ ಹಳ್ಳಿಯಲ್ಲೂ ಕೂಡ ಅಂದ್ರೆ ಹೊಲದತ್ರ ಜಮೀನ್ ಕಟ್ಕೊಂಡು ಕಳೆದ 17 ವರ್ಷಗಳಿಂದ ಇದ್ದಂತೆ ಆ ವ್ಯಕ್ತಿ. ಅಲ್ಲಿ ಶ್ರೀಧರ್ ಅಂದ್ರೆ ಮಾಜಿ ಯೋಧರಾದಂತ ಶ್ರೀಧರ್ ಅವ್ರೇನಿದ್ದಾರೆ ಅವ್ರಿಗೂ ಕೂಡ ಅದೇ ರೀತಿ ಮೋಸ ಮಾಡಿರುವಂತದ್ದು. ಇದಕ್ಕೇನ್ ಹೇಳ್ಬೇಕು, ಯಾಕೆ ಈ ವ್ಯಕ್ತಿಯ ವಿರುದ್ಧ ಇನ್ನು ಕಾನೂನಿನ ರೀತಿ ಕ್ರಮ ಆಗ್ತಾ ಇಲ್ಲ? ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಆ ವ್ಯಕ್ತಿ ಎಲ್ಲಾ ಕಡೆ ನನಗೆ ಏಜ್ ಆಗಿದೆ, ನಂಗೆ ವಯಸ್ಸಾಗಿದೆ, ನಾನು ಉಳ್ಕೊಳ್ತೀನಿ, ಬರೀ ಅನುಕಂಪದಿಂದನೇ ಮಾತಾಡೋದು. ಯಾವಾಗ ಸ್ಟಾರ್ಟಿಂಗ್ ದುಡ್ಡು ಕೊಡುವ ತನಕ, ಕೊಟ್ಟಾದ್ಮೇಲೆ ವರಸನೇ ಚೇಂಜ್ ಆಗುತ್ತೆ. ಹೌದು, ನಾನು ಹಿಂಗೆ, ನನ್ ಜಮೀನು, ಈ ರೀತಿ ವರಸೆ ಮಾಡುವಂತದ್ದು. ಈ ರೀತಿ ಮುಂದುವರೆದ್ರೆ ಒಬ್ಬ ಮಾಜಿ ಯೋಧರಿಗೆ ಈ ರೀತಿ ಮೋಸ ಮಾಡ್ಲಿಕ್ಕೆ ಮುಂದಾಗ್ತಾನೆ ಅಂತ ಅಂದ್ರೆ ಈ ವ್ಯಕ್ತಿ ವಿರುದ್ಧ ನಿಜಕ್ಕೂ ಕೂಡ ಕ್ರಮ ಆಗಬೇಕಲ್ವಾ? ಎಲ್ಲಿದೆ ಆ ವ್ಯಕ್ತಿಯ ತಾಳ್ಮೆಗೆ? ಎಲ್ಲಿದೆ ಉತ್ತರ? ಈ ರೀತಿ ಸಿಗ್ತಾ ಇದೆ ಹೊರತು ಅವರಿಗೆ ಯಾವುದೇ ರೀತಿ ಅವರ ಪರಿಶ್ರಮಕ್ಕಾಗ್ಲಿ ಅಥವಾ ಅವರು ಕಷ್ಟಪಟ್ಟು ಕೊಟ್ಟಿರುವಂತ ದುಡ್ಡಿಗಾಗ್ಲಿ ಯಾವ ಬೆಲೆ ಇಲ್ಲ. ತಾನೇ ಎಲ್ಲಾ ರೀತಿ ದುಡ್ಡನ್ನ ಕೊಟ್ಟು ಕ್ಲಿಯರ್ ಮಾಡ್ಕೊಂಡ್ರು ಕೂಡ ಆ ವ್ಯಕ್ತಿ ಆ ಜಮೀನಿನ ವಿಚಾರವಾಗಿ ಇನ್ನೂ ಕೂಡ ಕಿರಿಕಿರಿ ಅನುಭವಿಸುವುದು ಯಾರಿಗ್ ಬೇಕು? ಅವ್ರೇನಾದ್ರೂ ಫ್ರೀ ಆಗಿ ಕೊಟ್ಟಿದ್ದಾರ? ಇಲ್ವಲ್ಲ. ಅದಕ್ಕೆ ಏನ್ ಬೆಲೆ ಕೊಡ್ಬೇಕು, ಅದಕ್ಕೆ ಎಕ್ಸ್ಟ್ರಾನೇ ಕೊಟ್ಟಿದಾರಂತೆ. ಆದ್ರೂ ಕೂಡ ಈ ವ್ಯಕ್ತಿಯ ದರ್ಪ ದಬ್ಬಾಳಿಕೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರು ಕೂಡ ಹೋರಾಟಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ಕೊಡ್ತೀನಿ.